ಸರಿ ಅಮ್ಮವ್ರೆ. ಏನೇ ಕೆಮ್ವಾಸಿ ಮಾಡ್ಕೊಳಕ್ಕೆ 5,000 ರೂಪಾಯ? ಅಮ್ಮ, ಐ ಆಮ್ ವೆರಿ ವೆರಿ ಹ್ಯಾಪಿ ಟುಡೇ. ನನ್ ಮಗನ್ಗೆ ವಾಸಿ ಆಗ್ತಾ ಇದೆ. ಸೊ ನಾನಿವತ್ ಏನೇ ಮಾಡಿದ್ರು ಯಾವ ಪ್ರಶ್ನೆನೂ ಕೇಳ್ಬೇಡ, ಆಶ್ಚರ್ಯನೂ ಪಡ್ಬೇಡ. ನನ್ ಮಗ ಸರಿ ಹೋಗ್ತಿದ್ದಾನೆ ಅಂತ ನ್ಯೂಸ್ ಕೇಳ್ದಾಗ್ಲಿಂದ ನನ್ನ ಭಯ, ಗಿಲ್ಟು ಎಲ್ಲ ಹೊಟ್ಟೋಯ್ತಮ್ಮ. ಒಟ್ಟಲ್ಲಿ ನೀನ್ ಖುಷಿಯಾಗಿದ್ರೆ ನನ್ಗಷ್ಟೇ ಸಾಕು. ಆದ್ರೆ ನನ್ ಖುಷಿನ ಕಿತ್ಕೊಳ್ಳೋಕೆ ಅಂತಾನೆ ಇಲ್ಲೇ ನಿಂತ್ಕೊಂಡಿದಾರಲ್ಲ, ಇನ್ನೆಲ್ಲಿ ಖುಷಿ? ಹಿಂದೆಲ್ಲ ಮಾತು ಮುಗ್ದಿದ್ರೆ ನಂದೆರಡು ಮಾತಿದೆ, ತುಂಬಾ ಮುಖ್ಯವಾಗಿರೋದು. ಅಕ್ಕ ಪ್ಲೀಸ್. ಇಲ್ಲ, ಇದಕ್ ನನಗ್ ಒಪ್ಕೆ ಇಲ್ಲ. ಅಥರ್ವಂಗೂ ಒಪ್ಪಕ್ ಬಿಡಲ್ಲ. ಅಕ್ಕ ಯಾರಿಗೂ ಗೊತ್ತಾಗಲ್ಲ ಕಣೆ, ನಮ್ಮಲ್ ಮಾತ್ರ ಇರುತ್ತೆ. ಆದ್ರೂ ಮೋಸ ಮಾಡ್ದಾಗ ಆಗಲ್ವಾ ಸಿಂಧು? ಅಕ್ಕ, ನೀನ್ ಮನೆಯವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿಮ್ಮಿಬ್ರ ಬಗ್ಗೆ ಯೋಚನೆ ಮಾಡಿದ್ರೆ ನೀನ್ ಈ ರಿಜಿಸ್ಟರ್ ಮ್ಯಾರೇಜ್ ನ ಬೇಡ ಅನ್ನೋದೇ ಇಲ್ಲ. ಸರಿ, ನಂಗೆ ಈ ರಿಜಿಸ್ಟರ್ ಮ್ಯಾರೇಜ್ ಬೇಡ ಅಂತ ಹೇಳ್ದೆ ಇರೋದಕ್ಕೆ ಒಂದು ಸರಿಯಾದ ಕಾರಣ ಕೊಡು, ಆಗ ಒಪ್ಕೊಳ್ತೀನಿ. ನೋಡೆ ಅಕ್ಕ, ಅಥರ್ವ ಅವರು ನಿಮ್ ಪ್ರೀತಿ ವಿಷಯನ ಮನೇಲಿ ಹೇಳ್ಬೇಕು ಅಂದಾಗ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿದ್ರು. ಅಷ್ಟ್ರಲ್ಲಿ ನಿನಗ್ ಗಂಡ್ ನೋಡಕ್ ಬಂದ್ರು. ನೋಡಿ ಒಪ್ಪಿಗೆ ಇದೆ ಅಂದ ತಕ್ಷಣ ಎಂಗೇಜ್ಮೆಂಟ್ ಇಂದ ಮದ್ವೆ ಮುರಿದ್ಬಿತ್ತು. ಆಮೇಲೆ ಎಲ್ಲೋ ಇದ್ದಿದ್ ರಂಗ ಮತ್ತೆ ಮತ್ತೆ ನಿನ್ ಮೇಲೆ ಅಟ್ಯಾಕ್ ಮಾಡೋದಿಕ್ ಬಂದ. ಇದ್ರಿಂದ ನಾನು, ನೀನು, ಅಥರ್ವ, ವಿರಾಟ್ ಎಲ್ಲರೂ ಸಫರ್ ಆದ್ವಿ. ಈಗ ಮತ್ತೆ ಮದ್ವೆ ಅಂತ ಆಯ್ತು. ಅದ್ 6 ತಿಂಗಳು ಮುಂದೆ ಹೋಯ್ತು. ಈಗ ಅಥರ್ವ US ಹೋಗ್ತಿದ್ದಾರೆ. ಅವ್ರು ವಾಪಸ್ ಬರೋಷ್ಟ್ರಲ್ಲಿ ಏನೂ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಈ ಗಂಟನ್ನೆಲ್ಲ ಬಿಡಿಸಿ ಯೋಚನೆ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ಸುಮ್ನೆ ನಿನ್ ಪ್ರೀತಿ ಉಳಿಸ್ಕೊಳಕ್ಕೆ ದೇವ್ರ ಮೇಲ್ ಭಾರ ಹಾಕಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡೆ ಅಕ್ಕ. ಸಿಂಧು ಹೇಳ್ತಾ ಇರೋದು ಸರಿಯಾಗಿದೆ ಅನಿಸ್ತಿದೆ ಭವಾನಿ. ಅಂದ್ರೆ ನಮ್ಗಿನ್ನೂ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳ್ತಿದ್ಯಾ? ಇಷ್ಟೆಲ್ಲ ಕೇಳಿದ್ಮೇಲೆ ನಾನು US ಹೋಗಿ ಸರಿಯಾಗಿ ಕೆಲಸ ಮಾಡೋಕ್ಕಾಗತ್ತೆ ಅಂತ ಅನ್ಕೊಂಡಿದ್ಯಾ ಭವಾನಿ? ರಿಜಿಸ್ಟರ್ ಮ್ಯಾರೇಜ್ ಆಗೋಣ, ಯಾರಿಗೂ ಗೊತ್ತಾಗಲ್ಲ. ಗವರ್ಮೆಂಟೇ ನಿಮ್ ಮದ್ವೆನ ಅಧಿಕೃತವಾಗಿದೆ ಅಂತ ಹೇಳಿದ್ಮೇಲೆ ಯಾರು ಏನು ಮಾಡಕ್ ಆಗಲ್ಲ ಕಣೆ. ಇದ್ ನಿಮ್ ಸೇಫ್ಟಿಗನ್ಕೋ. ಸರಿ ಆಯ್ತು. ಥ್ಯಾಂಕ್ ಯು ಕಣೆ, ಥ್ಯಾಂಕ್ ಯು ಸೋ ಮಚ್. ನಾನ್ ಎಲ್ಲ ವ್ಯವಸ್ಥೆ ಮಾಡ್ಕೋತೀನಿ. ಬಾವಾ, ಸ್ವಲ್ಪ ಮುದ್ ಮಾಡಿ ನಿಮ್ ಹೆಂಡ್ತಿನ. ಬಂದ ವಿಷಯ ಹೇಳಿದ್ರೆ ಒಳ್ಳೇದು. ನನಗೂ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಸೋದಿಲ್ಲ. ಅದೇನ್ ಮಾಡೋದು, ನನ್ನ ಮಕ್ಕಳಿಗೋಸ್ಕರ ನಾನು ಮಾತಾಡ್ಲೇಬೇಕು. ನನ್ನ ಹತ್ರ ನಿಮ್ಮ ಮಿಡಲ್ ಕ್ಲಾಸ್ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡಬೇಡಿ. ನಾನು ಮಿಡಲ್ ಕ್ಲಾಸ್ ತರ ನಡ್ಕೊಳ್ತೀನಿ. ಆದ್ರೆ ನೀನ್ ಯಾಕೆ ನಿನ್ ಸ್ಟೇಟಸ್ ತಕ್ಕಂಗೆ ಸ್ಟ್ಯಾಂಡರ್ಡ್ ಆಗಿ ನಡ್ಕೊಳ್ತಾ ಇಲ್ಲ? ಕುಮಾರ್, 1 ನಿಮಿಷ ಆತೆ. ನಾನು 2 ಮಾತು ಇನ್ನೂ ಮುಗ್ದಿಲ್ಲ. ನೋಡುವ ಸುಂದರ, ಪ್ರತಿ ತಂದೆ ತಾಯಿ ತಮ್ಮ ಮಕ್ಕಳಿಗೋಸ್ಕರ ನಿಸ್ವಾರ್ಥವಾಗಿ ನಡ್ಕೊಳ್ತಾರೆ, ಪಾರದರ್ಶಕವಾಗಿರ್ತಾರೆ. ಕಾರಣ ಏನ್ ಗೊತ್ತಾ? ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ. ಆದ್ರೆ ನೀನು ಹಾಗೆ ನಡ್ಕೊಳ್ತಾ ಇಲ್ಲ. ನೀನು ನನ್ನ ಮಗನ ಪ್ರೀತಿನ
ಮನಸ್ಫೂರ್ತಿಯಾಗಿ ಒಪ್ಕೊಂಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಥರ್ವನ್ ಪ್ರೀತಿನ ಮನ್ಸಾರೆ ಒಪ್ಕೊಂಡಿದ್ದೀನಿ ಅಂತ ನೀನೇನಾದ್ರು ನಾಟಕ ಆಡ್ತಾ ಇದ್ರೆ ದಯವಿಟ್ಟು ಅದನ್ನ ಮನಸ್ಸಿಂದ ತೆಗೆದಾಕು. ಅವನು ನಿನ್ನ ದೇವತೆ ತರ ನೋಡ್ತಾ ಇದ್ದಾನೆ. ಅವನ ನಂಬಿಕೆಗೆ ಪೆಟ್ಟು ಬಿದ್ರೆ ನಿಜವಾಗ್ಲೂ ಅವನು ತಡ್ಕೊಳ್ಳೋದಿಲ್ಲ, ಒದ್ದಾಡ್ಬಿಡ್ತಾನೆ. ನೋಡುವ ಸುಂದರ, ನಮ್ಮ ಅಥರ್ವ ಈ ಕಾರು, ಬಂಗ್ಲೆ, AC, ನಿನ್ನ ಸ್ಟೇಟಸ್ಸು ಇದರಿಂದೆಲ್ಲ ಅವನು ಖುಷಿಯಾಗಿದ್ದಾನೆ ಅಂತ ನೀನ್ ತಿಳ್ಕೊಬೇಡ. ಇಲ್ಲ, ಅವನು ಇದರಿಂದಾನೇ ಸಂತೋಷವಾಗಿದ್ದಾನೆ ಅಂತ ನೀನೇನಾದ್ರು ನಂಬ್ಕೊಂಡಿದ್ರೆ ಅದು ನೀನು ಭ್ರಮೆ. ಇದುವರೆಗೂ ನನ್ನ ಮಗ ಅಥರ್ವ ರಾಜ ಬಹದ್ದೂರ್ ಅಂತ ನಿನ್ನ ಹೆಸರು ಸೇರಿಸ್ಕೊಂಡೆ ಹೆಮ್ಮೆಯಿಂದ ಹೇಳ್ಕೊತಾನೆ. ಆ ಒಳ್ಳೆ ನಂಬಿಕೆನ ಕೆಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ. ನೋಡಿ, ಅಮ್ಮನಾಗಿ ನನ್ ಮಗನ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಗೊತ್ತಿಲ್ಲ, ನಿಂಗೇನು ಗೊತ್ತಿಲ್ಲ ವಸುಂಧರಾ. ಬುದ್ಧಿ ಉಪಯೋಗಿಸಿ ಮಾಡೋ ಪ್ರೀತಿಗಿಂತ ಮನಸ್ಸಿಂದ ಶುದ್ಧವಾಗಿ ಅರಳೋ ಪ್ರೀತಿಗೆ ಆಯಸ್ ಜಾಸ್ತಿ. ನಾನು ಹೇಳಕ್ ಬಂದಿರೋದಿಷ್ಟೇ, ಅಥರ್ವನ ಪ್ರೀತಿ ವಿಷಯದಲ್ಲಿ ನೀನು ಆಟ ಆಡಕ್ ಬರಬೇಡ. ಮೇಲ್ನೋಟಕ್ಕೆ ಅವನ ಪ್ರೀತಿನ ನೀನು ಒಪ್ಕೊಂಡ್ರು ನಿನ್ನ ಮನಸ್ಸು ಬೇರೆನೇ ಲೆಕ್ಕಾಚಾರ ಆಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ತಾಯಿ ಸ್ಥಾನಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತಾರೆ. ನೀನು ನಿನ್ನ ಹಣದಿಂದ ನಿನ್ನ ಪ್ರೈಸ್ ಟ್ಯಾಗ್ನ ಕಟ್ಕೊಳಕ್ ಹೋಗ್ಬೇಡ. ಆಗ ನಿನ್ನ ಮಕ್ಕಳು ನಮ್ಮ ಕೈಗೆ ಸಿಗ್ದಿರೋ ಅಮ್ಮ ಬೇಡ ಅಂತ ನಿನ್ನನ್ನು ಬಿಟ್ಟು ಹೋಗ್ಬಿಟ್ರೆ ಕಷ್ಟ.